ಸ್ನೇಹಿತರೆ, ಜೀವನದಲ್ಲಿ ಬಹಳ ಕಷ್ಟಗಳು ಬರ್ತವೆ, ತೊಂದರೆಗಳು ಬರ್ತವೆ, ನಿಮಗೆ ಸಮಸ್ಯೆಗಳು ಮುತ್ಕೊಂಡ್ಬಿಡ್ತವೆ. ಅಡೆತಡೆಗಳು, ಕುಂದುಕೊರತೆಗಳು ಏನು 1, 2, 10, 20, 100, 200, 1000, 2000 ಸಾಯೋವರೆಗೂ ನಿಮಗೆಲ್ಲವೂ ಕೂಡ ಬಂದು ಮುತ್ಕೊಂಡ್ಬಿಡ್ತವೆ. ಆದರೆ ಎಷ್ಟೇ ಕಷ್ಟಗಳು ಬಂದರೂ ಕೂಡ, ಎಷ್ಟೇ ತೊಂದರೆಗಳು, ಸಮಸ್ಯೆಗಳು ಬಂದರೂ ಕೂಡ, ಯಾವಾಗ ನಿಮ್ಮ ಮನಸ್ಥಿತಿಯನ್ನು ನೀವು ಕುಬ್ಜಗೊಳಿಸ್ತೀರಾ, ವೀಕ್ ಮಾಡ್ಕೊಳ್ತೀರಾ, ಆಗ ಪರಿಸ್ಥಿತಿಗಳು ರುದ್ರತಾಂಡವವಾಡ್ತವೆ. ರಾಕ್ಷಸ ಗಾತ್ರದಲ್ಲಿ ಬೃಹದಾಕಾರವಾಗಿ ಬೆಳೆದು ನಿಂತುಕೊಳ್ಳುತ್ತವೆ. ಆದ್ದರಿಂದ ನೀವು ಮೊದಲು ಸಮಸ್ಯೆಗೆ ಒಳಗಾಗೋದು, ಕಷ್ಟಗಳಿಗೆ ನೀವು ತಲೆಬಾಗೋದು, ತೊಂದರೆಗಳಿಗೆ ಶರಣಾಗತಿ ಆಗೋದು ಯಾವಾಗ ಅಂದರೆ ನಿಮ್ಮ ಮನಸ್ಥಿತಿಯಿಂದ. ಹೊರಗಡೆ ಇರೋದು ಇದು ಯಾವುದಕ್ಕೂ ಜೀವ ಇಲ್ಲ, ಅಸ್ತಿತ್ವ ಇಲ್ಲ, ಇದು ಯಾವುದು ಏನೂ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಆದರೆ ಇದೆಲ್ಲದಕ್ಕೂ ಶಕ್ತಿ ಚೈತನ್ಯ ಕೊಡೋದು ಯಾರು, ಯಾವಾಗ ಬರುತ್ತೆ, ಯಾವಾಗ ಇದು ರಾಕ್ಷಸ ರೂಪ ತಾಳುತ್ತೆ ಅಂದರೆ ನಿಮ್ಮ ಮನಸ್ಥಿತಿಗಳ ಮೇಲೆ ಅವೆಲ್ಲವೂ ಕೂಡ ರಾಕ್ಷಸ ರೂಪವನ್ನು ತಾಳ್ತಾ ಇರುತ್ತೆ. ಆದ್ದರಿಂದ ಯಾರ್ಯಾರಿಗೆ ಕಷ್ಟಗಳಿದೆ, ಸಮಸ್ಯೆಗಳಿದೆ, ತೊಂದರೆಗಳಿದೆ, ಅದು ಹೊರಗಡೆಯಿಂದ ಬರ್ತಾ ಇಲ್ಲ. ನಿಮ್ಮ ಮನಸ್ಥಿತಿ ವೀಕ್ ಆಗ್ತಾ ಇರೋದ್ರಿಂದ, ಕುಬ್ಜವಾಗ್ತಾ ಇರೋದ್ರಿಂದ ಅದು ಅಧಿಕವಾಗ್ತಾ ಇದೆ. ಮೊದಲು ನಿಮ್ಮ ಮನಸ್ಥಿತಿಯನ್ನು ಸುಧಾರಣೆ ಮಾಡಿಕೊಳ್ಳಿ. ನಿಮ್ಮ ಆಲೋಚನೆ ಮೂಲಕ ಅತ್ಯದ್ಭುತವಾಗಿ, ಸಕಾರಾತ್ಮಕವಾಗಿ, ಕ್ರಿಯಾತ್ಮಕವಾಗಿ, ಸೃಜನಾತ್ಮಕವಾಗಿ ಯಾವಾಗ ನೀವು ನಿಮ್ಮ ಮನಸ್ಥಿತಿಯನ್ನು ಇಟ್ಕೊಳ್ತಿರೋ, ಹೊರಗಡೆ ಬರುವಂತಹ ಎಲ್ಲ ಕಷ್ಟಗಳು, ಸಮಸ್ಯೆಗಳು, ತೊಂದರೆಗಳು ಸೊಳ್ಳೆ ಹೊಡೆದಂಗೆ ಹಿಂಗೆ ಹೊಡೆದು ಬಿಸಾಕ್ಬಿಡ್ಬೋದು. ಕಾಲಿಗೆ ಇರುವೆ ಕಚ್ಚಿದ್ರೆ ಹಿಡ್ಕೊಂಡು ಹಿಂಗೆ ಒದರ್ಬಿಟ್ಟು ಮುಗಿಸ್ಬಿಡ್ಬೋದು. ಧೂಳು ಬಿದ್ದಿದ್ರೆ ಈ ರೀತಿ ಒಡೆದು ಬಿಟ್ಬಿಡ್ಬೋದು. ಇದೆಲ್ಲವೂ ಸಾಧ್ಯ ಕೇವಲ ನಿಮ್ಮ ಮನಸ್ಥಿತಿಯಿಂದ ಮಾತ್ರ. ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಕೇವಲ ನಿಮ್ಮ ಮನಸ್ಥಿತಿಯನ್ನು ಮಾತ್ರ. ನಿಮ್ಮ ಬದುಕನ್ನು ಜೀವನವಾಗಿ ಬದಲಾಯಿಸ್ಕೊಳ್ಳೋದಕ್ಕೆ, ಪರಿವರ್ತಿಸ್ಕೊಳ್ಳೋದಕ್ಕೆ, ರೂಪಾಂತರಣ ಮಾಡ್ಕೊಳ್ಳೋದಕ್ಕೆ ಕೇವಲ ಮನಸ್ಥಿತಿಯ ಕಾರಣ. ಆ ಮನಸ್ಥಿತಿಯನ್ನು ಸದಾಕಾಲ ನೀವು ಸಂತೋಷವಾಗಿರೋದಕ್ಕೆ, ನೀವು ಸುಖದಿಂದ ಬದುಕೋದಕ್ಕೆ, ನೀವು ಕ್ರಿಯಾಶೀಲರಾಗೋದಕ್ಕೆ, ಕಾರ್ಯೋನ್ಮುಖರಾಗೋದಕ್ಕೆ ನಿಮ್ಮ ಮನಸ್ಥಿತಿಗಳನ್ನು ಅದ್ಭುತವಾಗಿ ಇಟ್ಕೊಳ್ಳಿ. ಡೆಫಿನೆಟ್ಲಿ ಯಾರಿಗೆ ಇಟ್ಕೊಳ್ಳೋದಕ್ಕೆ ಬರೋದಿಲ್ಲೋ ಖಂಡಿತವಾಗಲೂ ಆತ್ಮಸಮೃದ್ಧಿ ಯೋಗಕ್ಕೆ ಬನ್ನಿ. ಹುಟ್ಟಿನಿಂದ ಸಾವಿನವರೆಗೂ ನಿಮ್ಮ ಎಲ್ಲ ಹೆಜ್ಜೆಗಳನ್ನು ಅತ್ಯದ್ಭುತವಾಗಿ, ಸಕಾರಾತ್ಮಕವಾಗಿ, ಕ್ರಿಯಾತ್ಮಕವಾಗಿ, ಸೃಜನಾತ್ಮಕವಾಗಿ, ಅದರ ಜೊತೆಗೆ ಅಭಿವೃದ್ಧಿ ಸಮೃದ್ಧಿಗಾಗಿ, ಯಶಸ್ಸು ಕೀರ್ತಿ ಗಳಿಸೋದಕ್ಕೋಸ್ಕರ, ಗುರಿ ಸಾಧನೆ ಮಾಡೋದಕ್ಕೋಸ್ಕರ ಏನೇನೆಲ್ಲ ಸೂತ್ರಗಳು, ರಹಸ್ಯಗಳು, ತಂತ್ರಗಳು, ಯುಕ್ತಿಗಳು ಬೇಕು ಎಲ್ಲವನ್ನ ನಿಮಗೆ ಹೇಳ್ಕೊಡ್ತೀನಿ, ಕಲಿಸ್ಕೊಡ್ತೀನಿ. ಅದನ್ನು ತಿಳಿದು ನಿಮ್ಮ ಜೀವನವನ್ನು ಬದಲಾಯಿಸ್ಕೊಳ್ಳಿ, ಪರಿವರ್ತಿಸ್ಕೊಳ್ಳಿ, ರೂಪಾಂತರಣ ಕೂಡ ಮಾಡ್ಕೊಳ್ಬಹುದು.